ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಏನು ನಮ್ಮ ಸಪ್ಲಿಮೆಂಟ್ರಿ ವಿದ್ಯಾರ್ಥಿಗಳಿಗೆ ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ದಿನಾಂಕಗಳನ್ನು ಕೊಡಲಾಗಿತ್ತು. ಮತ್ತು ಫೀಸ್ ಪೇಮೆಂಟ್ಗಳ ಯಾವ ರೀತಿಯಾಗಿ ಮಾಡಬೇಕು ಮತ್ತು ಫೀಸ್ ಯಾವ ರೀತಿಯಾಗಿರುತ್ತೆ, ಒಂದು ಸಬ್ಜೆಕ್ಟಿಗೆ ಯಾವ ರೀತಿ ಇರುತ್ತೆ, ಫೋಟೋ ಕಾಪಿ ತರಿಸ್ಕೊಳ್ಳಿಕ್ಕೆ ಮತ್ತು ರಿವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಮಾಹಿತಿಯನ್ನು ಆಲ್ರೆಡಿ ಕೊಟ್ಟಿದ್ದರು. ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಒದಗಿಸಿದ್ದೆ. ಆದರೆ ಇವತ್ತು ಇಂಪಾರ್ಟೆಂಟ್ ದಿನಾಂಕ ಏನಪ್ಪ ಅಂದರೆ ಈ ಒಂದು ಫೋಟೋ ಕಾಪಿ ಇರ್ಬೋದು ಮತ್ತು ಸ್ಪೆಷಲಿ ರಿವ್ಯಾಲ್ಯೂಷನ್. ಫೋಟೋ ಕಾಪಿ ಅಂತೂ ಡೇಟ್ ಮುಗಿದಿದೆ, ಆದರೆ ರಿವ್ಯಾಲ್ಯೂಷನ್ಗೆ ಏನಾದರೂ ಹಾಕಬೇಕಂತ ನೀವು ನಾಳೆಗೆ ಯೋಚನೆ ಇಟ್ಕೊಂಡು ಕೂತಿದ್ದೀರಿ. ಇವತ್ತು 22 ತಾರೀಕಿದೆ, ನಾಳೆಗೆ 23 ಇದೆ. ನಾಳೆಗೆ ಹೋಗಿ ನಾನು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದರೆ ಅದಕ್ಕೆ ಒಂದು ಶಾಕಿಂಗ್ ಅಪ್ಡೇಟ್ ಇದೆ. ಏನಂತ ಈಗಾಗಲೇ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ರಿವ್ಯಾಲ್ಯೂಷನ್ಗೆ 15ನೇ ತಾರೀಕಿಗೆ ಓಪನ್ ಆಗಿತ್ತು. ಅದು ಇವತ್ತಿಗೆ ಕ್ಲೋಸ್ ಆಯಿತು. ಇವತ್ತು ತಾರೀಕು ಎಷ್ಟು ರೀ? 22/7/2026. ಇವತ್ತಿಗೆ ಕ್ಲೋಸ್. ನಾಳೆಗೆ ಹೋಗಿ ನಾನು ಅಪ್ಲೈ ಮಾಡ್ತೀನಿ ಅಂದರೆ ಬರೋದಿಲ್ಲ, ಯಾಕಂದರೆ ಇವತ್ತು ರಾತ್ರಿನೇ ಇದು. ಇವಾಗ ನಾನು ವಿಡಿಯೋ ಮಾಡ್ತಿದ್ದೆ 8:00ವರೆಗೆ. ಇದು ಇನ್ನೂ ಏನಾಗುತ್ತಪ್ಪ ಅಂದರೆ ಇವತ್ತು 5:30 ಅಥವಾ ರಾತ್ರಿ ಲೇಟ್ ನೈಟಾಗಿ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಇದನ್ನು ನಾಳೆಗೆ ಹೋಗಿ ಹಾಕ್ತೀನಿ ಅಂತಂದರೆ ಬರೋದಿಲ್ಲ. ಇವತ್ತಿಗೆ ರಿವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಕ್ಲೋಸ್ ಆಯಿತು. ಮುಂದೇನಪ್ಪ ಅಂದರೆ ರಿಸಲ್ಟ್ ಸಲುವಾಗಿ ಕಾಯಬೇಕು. ಈಗ ರಿವ್ಯಾಲ್ಯೂಯೇಷನ್ ಹಾಕಿರ ನೀವು ನಿಮ್ಮ ಪೇಪರ್ಗಳನ್ನು ಚೆಕ್ ಮಾಡಲಿಕ್ಕೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಯಾವಾಗದು ರಿವ್ಯಾಲ್ಯೂಯೇಷನ್ ಪೇಪರ್ ಸ್ಟಾರ್ಟ್ ಆಗುತ್ತೆ, ನನಗೇನಾದರೂ ಮಾಹಿತಿ ಗೊತ್ತಾದರೆ ನಿಮಗೆ ಮಾಹಿತಿಯನ್ನು ನಾನು ಅದು ಒದಗಿಸ್ತೇನೆ. ಪೇಪರ್ ಸ್ಟಾರ್ಟ್ ಆಗಿರೋ ಬಗ್ಗೆ ಮತ್ತು ಅಥವಾ ರಿಸಲ್ಟ್ ಬಗ್ಗೆ ಕೂಡ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಮಾರ್ಗದರ್ಶನ ಕೊಡ್ತಾ ಹೋಗ್ತೇನೆ. ಬಟ್ ಇವತ್ತಿಗೆ ಏನಾಯ್ತು ಅಂದರೆ ನಿಮ್ಮ ಪೇಪರ್ ರಿವ್ಯಾಲ್ಯೂಯೇಷನ್ ಹಾಕುವಂಥ ಪ್ರಕ್ರಿಯೆ ಕಂಪ್ಲೀಟ್ ಆಯಿತು.